ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೇವೆ. ಸೊ ಚಿಕನ್ ಒಂದು ಅರ್ಧ kg ಅಷ್ಟಿದೆ. ಅದಕ್ಕೆ ಒಂದು ಮನೆಯಲ್ಲೇ ರೆಡಿ ಮಾಡಿರುವಂಥ ಸಾಂಬಾರು ಪೌಡರ್ ಅಂತ ಹೇಳಿದರೆ ಅಚ್ಕಾರದ ಪುಡಿ ಅಂದರೆ ಹೇಳಿದರೆ ಜೊತೆಗೆ ಏನು ಕೊತ್ತಂಬರಿ ಪುಡಿ, ಚಕ್ಕೆ, ಲವಂಗ ಮತ್ತು ಒಣಮೆಣಸಿನ ಪುಡಿ. ಸೊ ಇಷ್ಟನ್ನು ಒಂದು ಪೌಡರ್ ಮಾಡಿರೋವಂಥದ್ದು. ಇದನ್ನು ನಾವು ನೆನೆಸಿ ಇಡಲಿಕ್ಕೆ ಕಲಿಸಿದ್ದೇವೆ. ಅದು ಕೂಡ 2 ಚಮಚ ಅಷ್ಟು ತಗೊಂಡಿದ್ದೇವೆ. ಖಾರ ನಮಗೆ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ರುಚಿ ನೋಡಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಅದಲ್ಲದೆ ಇದಕ್ಕೆ ಒಂದು ಉಪ್ಪು ಅಂದರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇವೆ. ಫ್ರೆಂಡ್ಸ್, ಅದಾದ ನಂತರ ಸಣ್ಣ ಈರುಳ್ಳಿ ತೊಗೊಂಡಿದ್ದೇವೆ. ಸಣ್ಣ ಈರುಳ್ಳಿ ಏನಕ್ಕೆ ಅಂದರೆ ರುಚಿಯಾಗಿರುತ್ತೆ. ಇದು ಏನು ಜಾಸ್ತಿ ಈರುಳ್ಳಿ ಕೂಡ ಹಾಕ್ಬಾರ್ದು, ಸ್ವೀಟ್ ಆಗಬಾರ್ದು ಸಾಂಬಾರು. ಹಾಗಾಗಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೇವೆ. ಅದನ್ನು ಕೂಡ ಇವಾಗ ರುಬ್ಕೊಳ್ಳೋಣ. ಆಲ್ರೆಡಿ ಈಗ ಇದನ್ನು ಈರುಳ್ಳಿ ಪೇಸ್ಟನ್ನು ರುಬ್ಕೊಂಡಾಗಿದೆ. ಇದಕ್ಕೆ ಯಾವುದೇ ರೀತಿಯ ಶುಂಠಿ, ಬೆಳ್ಳುಳ್ಳಿ ಇದು ಕೂಡ ಆಗ್ತಾಯಿಲ್ಲ, ಬರೀ ಈರುಳ್ಳಿ ಮಾತ್ರ ಆಗ್ತಾ ಇರೋದು. ಇವಾಗ ಆಲ್ರೆಡಿ ಕುಕ್ಕರ್ ಕೂಡ ಕಾಯ್ತಿದೆ. ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡೋದು ಸ್ವಲ್ಪ, ಅದಲ್ಲದೆ ಕರಿಬೇವು ಮತ್ತು ಎಣ್ಣೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಅದಲ್ಲದೆ ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಈರುಳ್ಳಿನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಫ್ರೆಂಡ್ಸ್, ಇವಾಗ ಒಂದು ಬಟ್ಲಷ್ಟು ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಲ್ಲದೆ 1 ಚಮಚ ಅಷ್ಟು ಹುರ್ಗಡ್ಲೆ ಕೂಡ ತಗೊಂಡಿದ್ದೀನಿ. ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ತಾಯಿಲ್ಲ, ಯಾಕೆಂದರೆ ಆಲ್ರೆಡಿ ನಿಮಗೆ ಹೇಳ್ದಂಗೆ ಇದು ಚಿಕನಲ್ಲೇ ನೆನೆಸಿಟ್ಟಿರೋದ್ರಿಂದ ಅದರಲ್ಲೇ ಕೂಡ ಎಲ್ಲ ಮಸಾಲೆ ಇದೆ. ಚಕ್ಕೆ, ಲವಂಗ, ಕೊತ್ತಂಬರಿ ಪುಡಿ, ಒಣಮೆಣಸಿನ ಪುಡಿ ಇಷ್ಟು ಇರೋದ್ರಿಂದ ನಾನು ಬೇರೆ ಯಾವುದೂ ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಇಷ್ಟನ್ನು ಇವಾಗ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೆನೆಸಿಟ್ಟಿರುವ ಚಿಕನ್ನು ಕೂಡ ಕಾಯಲಿಕ್ಕೆ ಹಾಕಿದ್ದೇವೆ. ಅದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನೀರು ಕೂಡ ಹಾಕ್ಬಾರ್ದು ಫಸ್ಟಿಗೆ, ಯಾಕೆಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು ಅದು. ಸೊ ಹಾಗಾಗಿ ಇವಾಗ ಅದನ್ನು ಇವಾಗ ಹಾಕಿದ್ದೇವೆ ಕುಕ್ಕರಲ್ಲಿ, ಚೆನ್ನಾಗಿ ಫ್ರೈ ಆಗಲಿ ಅದು. ಫ್ರೆಂಡ್ಸ್, ಇವಾಗ ಆಲ್ರೆಡಿ ನಾವು ಕಾಯಿ ಮತ್ತು ಹುರ್ಗಡ್ಲೆ ಹಾಕಿರೋದನ್ನು ರುಬ್ಕೊಂಡಿದ್ದೇವೆ. ಸೊ ಅದ್ರ ಜೊತೆಗೆ ಇವಾಗ ಚಿಕನ್ ಕೂಡ ಇಲ್ಲಿ ಫ್ರೈ ಆಗ್ತಾಯಿದೆ. ಓಕೆನಾ? ಇದಕ್ಕೆ ನೀವು ಬೇಕಿದ್ರೆ ಇದು ಯಾವುದು ಹುಚ್ಚೆಳ್ಳು ಎಣ್ಣೆ ಅಥವಾ ರಿಫೈಂಡ್ ಆಯಿಲ್ ಎರಡೂ ಕೂಡ ಮಿಕ್ಸ್ ಮಾಡೋಕ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನು ನಿಮಗೆ ಎಣ್ಣೆ ಹೇಳೋದೇ ಮರೆಸ್ಬಿಟ್ಟೆ. ಅದರಲ್ಲೂ ಕೂಡ ರಿಫೈಂಡ್ ಆಯಿಲು ಮತ್ತು ಹುಚ್ಚೆಳ್ಳು ಎಣ್ಣೆ ಎರಡೂ ಕೂಡ ಹಾಕಿದ್ದಾರೆ. ಅದಲ್ಲದೆ ಈ ಸಾಂಬಾರಿಗೆ ಇನ್ನೂ ಒಂದು ಟೇಸ್ಟ್ ಏನಂತ ಹೇಳಿದರೆ ಹುಚ್ಚೆಳ್ಳು ಕೂಡ ಆ್ಯಡ್ ಮಾಡ್ಕೊಬೋದು. ಹುಚ್ಚೆಳ್ಳು ಕೂಡ ಅದರ ರಸವನ್ನು ಇನ್ನೂ ತೆಗೆದು ಹಾಕಿದರೆ ಸಾಂಬಾರು ಇನ್ನೂ ಟೇಸ್ಟಿಯಾಗಿರುತ್ತೆ. ಸದ್ಯದಲ್ಲಿ ಅದು ಇನ್ನೂ ಸಿಕ್ಕಿಲ್ಲ.